ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾವು ಮೋಸ ಅನ್ಯಾಯ ಮಾಡದೆ ಕಾನೂನುಬದ್ಧವಾಗಿ ಅಪಾರ ಹಣ ಗಳಿಸುವುದು ಹೇಗೆ? ಇದು ಇವತ್ತಿನ ಇದು ಇವತ್ತಿನ ವಿಷಯ. ಮೋಸ ಅನ್ಯಾಯ ಮಾಡದೆ ಕಾನೂನುಬದ್ಧವಾಗಿ ಅಪಾರ ಹಣ ಗಳಿಸುವುದು ಹೇಗೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಅಂದ್ರೆ ನೋಡ್ರಿ, ಈಗ ಎಷ್ಟು ಜನರಿಗೆ ಹಣದ ಕೊರತೆ ಇದೆ. ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ನೌಕರಿ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವರು ದುಡಿತಕ್ಕಂತ ಹಣ ಸಾಲ್ತಾ ಇಲ್ಲ. ಕೆಲವೊಂದು ಕಡೆಗೆ ಪಾಪ ಏನೋ ಜೀವನದೊಳಗ ವಿಪರೀತವಾದಂತಹ ಕಾಯಿಲೆಗಳು ಬಂದು ಅಪಘಾತಗಳು ಆಗಿ ಕೆಲಸವನ್ನು ಬಿಟ್ಟು ಪುರುಷರು ಮನೆಯೊಳಗೆ ಕೂಡುವಂತಹ ಪ್ರಸಂಗಗಳು ಕೂಡ ಬರ್ತಾವ. ಅಂಥ ಪ್ರಸಂಗಗಳಲ್ಲಿ ಪಾಪ ಅವ್ರ ಮನೆ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಏನೋ ಕೆಲಸ ಮಾಡಿ ಎಂತೋ ಹೇಗೋ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ತುಂಬಾ ಕಷ್ಟಮಯವಾದಂತಹ ಜೀವನ. ಅವರಿಗೆ ಏನಾದ್ರೂ ದುಡಿಬೇಕು, ಪ್ರಾಮಾಣಿಕವಾಗಿ ದುಡಿದು ನಾವು ದುಡ್ಡು ಗಳಿಸ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಒಳ್ಳೆಯ ಊಟ ಆಹಾರವನ್ನು ಕೊಡಿಸ್ಬೇಕು, ಹೀಗೆಲ್ಲ ಕಲ್ಪನೆಗಳು ಆಕಾಂಕ್ಷೆಗಳು ಇದ್ದೇ ಇರ್ತಾವ. ಆದ್ರೆ ಇವುಗಳನ್ನ ಪೂರೈಸಿಕೊಳ್ಳಿಕ್ಕೆ ಎಷ್ಟೋ ಸಾರಿ ಸಾಧ್ಯ ಆಗುದಿಲ್ಲ. ಆದ್ರೆ ಈಗ ನಾನು ಹೇಳ್ತಕ್ಕಂತ ವಿಚಾರ ಏನು ಅಂತಂದ್ರೆ, ನಾವು ಯಾರಿಗೆ ಮೋಸ ಮಾಡ್ದೇನೆ, ಅನ್ಯಾಯ ಮಾಡ್ದೇನೆ ಕಾನೂನುಬದ್ಧವಾಗಿ ನಾವು ಅಪಾರವಾದ ಹಣದ ಸಂಪಾದನೆ ಮಾಡ್ಬೋದು. ಈಗಾಗಲೇ ಬಿಹಾರ ರಾಜ್ಯದೊಳಗ ಸಾಕಷ್ಟು ಜನ ಪ್ರತಿ ತಿಂಗಳು ಲಕ್ಷಾಂತರ ಹಣವನ್ನ ಸಂಭಾವನೆಯನ್ನ ಪಡಿತಾ ಇದ್ದಾರೆ. ಏನ್ರಿ, ಅಸಾಧ್ಯ ಅನ್ನೋ ಮಾತು ಏನೂ ಇಲ್ಲ. ಈಗಾಗಲೇ ಆ ಸಾಧನೆಯನ್ನ, ಆ ಕಾರ್ಯವನ್ನ, ಆ ಪ್ರಯತ್ನವನ್ನ ಮಾಡ್ತಾ ಇರುವವರ ಸಂಖ್ಯೆ ಸಾಕಷ್ಟೈತಿ. ಇದರ ಬಗ್ಗೆನೆ ನಾನು ಆನ್ಲೈನ್ ಕ್ಲಾಸ್ ತಗೋಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀನಿ. ಅಂದ್ರೆ ನಾವು ಪ್ರತಿನಿತ್ಯ 1 ಗಂಟೆಯ ತರಹ 1 ತಾಸು 7 ದಿವಸ ಕ್ಲಾಸ್ ತಗೋಬೇಕು. ಮೊದಲನೇ ದಿವಸ ಏನನ್ನ ತಮಗ ನಾನು ತರಬೇತಿ ಕೊಡ್ಬೇಕು, 2ನೇ ದಿವಸ, 3ನೇ ದಿವಸ, 4ನೇ ದಿವಸ, 5ನೇ ದಿವಸ, 6ನೇ ದಿವಸ ಹಾಗೂ 7ನೇ ದಿವಸ ನಾವು ಕೆಲವು ಸಣ್ಣ ಪುಟ್ಟ ತಯಾರಿಗಳನ್ನ ಮಾಡ್ಕೋಬೇಕು. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಅನ್ನ ತಯಾರು ಮಾಡ್ತಾ ಇದ್ದೀನಿ, ಕೆಲವೊಂದು ಸ್ಕ್ರೀನ್ಗಳನ್ನ ತಯಾರು ಮಾಡ್ತಾ ಇದ್ದೀನಿ. ತಮಗ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕಲ್ವಾ. ಪ್ರತಿಯೊಬ್ಬರಿಗೂ ಏನಿರ್ತದಂದ್ರೆ, ನಮಗೇನ್ ಸಾಧ್ಯ ಆಗ್ತದ್ರಿ, ನಾವು ಹೆಚ್ಚಿಗೆ ಸಾಲಿ ಕಲ್ತಿಲ್ಲ, ಏನಿಲ್ಲ. ನಮಗೇನ್ ಸಾಧ್ಯ ಆಗತ್ರಿ, ನಮಗ ಇಂಗ್ಲಿಷ್ ಬರಂಗಿಲ್ಲ, ಏನಿಲ್ಲ. ನಮಗೇನ್ ಸಾಧ್ಯ ಆಗತ್ರಿ, ನಾವ್ ಹೆಣ್ಮಕ್ಳು ಮನೆಯಾಗಿರೋರು. ನಮಗೇನ್ ಸಾಧ್ಯ ಆಗತ್ರಿ, ನಮ್ಮ ಹತ್ರ ಯಾವ್ದೇ ಟ್ಯಾಲೆಂಟ್ ಇಲ್ಲ. ಹೀಗ ಏನ್ರಿ ನಮಗೇನ್ ಸಾಧ್ಯ ಆಗತ್ರಿ, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಸಮಯ ಇಲ್ಲ. ಅಲ್ರಿ, ಎಲ್ಲರಿಗೂ ಇರುದು 24 ಗಂಟೆನೆ. ಪ್ರಧಾನ ಮಂತ್ರಿಗಳು ದಿನಕ್ಕ 10 ರಿಂದ 15 ತಾಸು ಕೆಲಸ ಮಾಡ್ತಾರ. ಎಷ್ಟೋ ಸಾರಿ ಅವರು 20 ತಾಸು ಕೆಲಸ ಮಾಡೋ ಸಾಧ್ಯತೆಗಳು ಕೂಡ ಇರ್ತಾವ. ಅವ್ರು ಮಾಡ್ತಾರಿಲ್ಲ, ಮತ್ ನಮಗೆ ಯಾಕೆ ಸಾಧ್ಯ ಆಗುದಿಲ್ಲ? ಅಥವಾ ಈಗಾಗಲೇ ಬಿಹಾರದಲ್ಲಿ ಮಾಡ್ತಾ ಇದ್ದಾರಲ್ಲ, ಅವ್ರು ಹೇಗ್ ಮಾಡ್ತಾ ಇದ್ದಾರ, ನಮಗೆ ಯಾಕೆ ಸಾಧ್ಯ ಆಗುದಿಲ್ಲ? ಇದೆಲ್ಲ ನೆಪಗಳನ್ನ ಹೇಳಿ ನಾವು ರಣಹೇರಿಗಳಾಗಿ ಕೂತ್ಬಿಟ್ಟಿದ್ದೀವಿ. ನಾವೇನಪ್ಪಾ ಅಂತಂದ್ರ ಇಷ್ಟ್ರಾಗ ಸಾಕಪ್ಪ, ತಿಂಗಳ ನಮ್ಗೊಂದ್ 10-12 ಸಾವಿರ ರೂಪಾಯಿ ಬರ್ತದ್ರಿ, ಸಾಕು. ಎಲ್ಲಿ ಮತ್ ಈ 10-12 ಸಾವಿರ ಕಳ್ಕೊತೀವೋ ಅನ್ನೋ ಭಯ. ಒಟ್ಟ ನಾವು
ಸೇಫ್ ಝೋನ್ ಒಳಗ ಬದುಕ್ತಾ ಇದ್ದೀವಿ. ಅದನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ತಯಾರಿಲ್ಲ ನಾವು. ನಮ್ ಕಡೆಯಿಂದ ಏನ್ ಸಾಧ್ಯ ಆಗತ್ರಿ ಹಿಂಗ. ಆದ್ರೆ ಇವತ್ತಿನ ದಿವಸ ಕೋಟ್ಯಾಧೀಶರಾದವ್ರು ಏನದಾರಲ್ಲ, ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದವ್ರು ಏನದಾರಲ್ಲ, ಅವ್ರು ಯಾರು ಆರಂಭದಲ್ಲಿ ಬಹಳ ಶ್ರೀಮಂತರಾಗಿರ್ಲಿಲ್ಲ, ಬಹಳ ಧನವಂತರಾಗಿರ್ಲಿಲ್ಲ. ಆದ್ರೆ ಅವರು ಸತತವಾದ ಪ್ರಯತ್ನವನ್ನ ಮಾಡಿದ್ರು, ಎಡಬಿಡದೆ ಸ್ಮಾರ್ಟ್ ವರ್ಕ್ ಮಾಡಿದ್ರು. ಹಾಗಾಗಿ ಅವರು ಜೀವನದೊಳಗೆ ಸಾಧನೆಗಳನ್ನ ಮಾಡಿದರು. ನಾವು ಬರೀ ಇನ್ನೊಬ್ರು ಸಾಧನೆ ಮಾಡೋದನ್ನ ನೋಡ್ಕೊತ ಕುಂದ್ರವ್ರು. ನಾವು ಕಟ್ಟೆ ಮ್ಯಾಗ ಕುತ್ಕೊಂಡು ಕತೆ ಹೇಳವ್ರು. ನಾವು ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರ ಹಂಗ ಇವ್ರ ಹಿಂಗ, ಸುಮ್ಮನೆ ಅನಾವಶ್ಯಕ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊತ ಹೊತ್ತ ಹಾಳು ಮಾಡೋರು. ನಾವು ಸಮಯವನ್ನ ಹಾಳು ಮಾಡೋರು. ನಮಗ ನಮ್ಮ ಭವಿಷ್ಯದ ಕಡೆಗೂ ಖಬರಿಲ್ಲ, ನಮ್ಮ ಮಕ್ಕಳ ಭವಿಷ್ಯದ ಕಡೆಗೂ ಖಬರಿಲ್ಲ. ನಾವೇನಪ್ಪಾ ಹೆಂಗ್ ಹಂಗ ಹೋಗ್ಬಿಡೋರು. ಚಲ್ತಿಕ ನಾಮ್ ಗಾಡಿ. ಹೀಗೆ ಮಾಡಿದ್ರೆ ನಾವು ಸಾಧನೆಯನ್ನ ಮಾಡ್ಲಿಕ್ಕಾಗಲ್ಲ. ನಾವೆಲ್ಲ ಬರೀ ಇತಿಹಾಸದ ಪಾಠಗಳನ್ನು ಓದುವವರು, ಆದ್ರೆ ಇತಿಹಾಸವನ್ನ ನಿರ್ಮಾಣ ಮಾಡುವವರದಾರ ಎಷ್ಟೋ ಜನ. ಈಗ ಉದಾಹರಣೆಗೆ ಈ ಪ್ರಾಮಾಣಿಕ ಉದ್ಯಮವನ್ನ ಮಾಡಿ ಪ್ರತಿ ತಿಂಗಳು 40 ರಿಂದ 60 ಲಕ್ಷ ತಗೊಳ್ಳುವಂತಹ ಧರ್ಮಶೀಲಾ ಮೇಡಮ್ ಅವರು ಕಲ್ತದ್ದೆಷ್ಟು? ಕೇವಲ 9ನೇತ್ತೇನೋ 10ನೇತ್ತೆ ಕಲ್ತಾರ ಅವ್ರು ಅಷ್ಟೇ. ಅವ್ರಿಗೆ ಎಜುಕೇಶನ್ ಅಷ್ಟೇ. ಆದ್ರೆ ಅವರು ಈ ಉದ್ಯೋಗದಲ್ಲಿ ಬಂದು, ಈ ವಿಶ್ವ ಮಾರುಕಟ್ಟೆಗೆ ಬಂದು, ಇಲ್ಲಿ ಅವರು ಕ್ಲಾಸುಗಳನ್ನು ತಗೋತಾರೆ. ಹಗಲು ರಾತ್ರಿ ಕ್ಲಾಸುಗಳು. ಬರೀ ಹಗಲಷ್ಟ ಅಲ್ರಿ, ರಾತ್ರಿ 10 ಗಂಟೆ, 12 ಗಂಟೆ, ಬೆಳಗ್ಗೆ 3 ಗಂಟೆ, 4 ಗಂಟೆ ಕ್ಲಾಸುಗಳನ್ನು ತಗೊಂಡು ಅವರಿಗೆಲ್ಲ ಪಾಠವನ್ನ ಮಾಡಿ ಅವ್ರನ್ನ ಡೆವಲಪ್ ಮಾಡ್ತಾರೆ. ದುಡ್ಡು ಹೇಗ ನೀವು ಸಂಪಾದನೆ ಮಾಡಬಹುದು ಅನ್ನುವಂತಹ ಸುಲಭೋಪಾಯಗಳನ್ನ, ಸುಲಭ ಮಾರ್ಗವನ್ನ ಅವರಿಗೆ ತೋರಿಸ್ಕೊಡ್ತಾರೆ. ಆ ಹಾದಿ ಒಳಗೆ ಅವರು ಪ್ರಯತ್ನವನ್ನ ಮಾಡಿದಾಗ ಆಟೋಮೆಟಿಕ್ ಆಗಿ ಅವರು ಯಶಸ್ಸನ್ನ ಪಡಿತಾರ. ನಾವ್ ಹಂಗಲ್ಲ, ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಖಾನೆಕೂ ಬೈ ಲಡ್ನೆಕೂ ಮೇರಾ ಬಡ ಬಾಯಿ. ಸಹಸಾ ನಾವು ಬಹುತೇಕ ಕರ್ನಾಟಕದವರು ಒಂದ್ ಸ್ವಲ್ಪ ಸೇಫ್ ಝೋನ್ಯಾಗ ಇದೀವಿ ನಾವು. ಅದನ್ನ ಬಿಟ್ಟು ಹೊರಗೆ ಹೋಗಕ್ ತಯಾರಿಲ್ಲ ನಾವು. ಹೆಚ್ಚಿನ ಶ್ರಮ ಪಡ್ಲಿಕ್ಕೆ ತಯಾರಿಲ್ಲ. ಮತ್ತ ಹಣ ಬೇಕು. ಮತ್ತ ನಮಗೇನ್ ಹಣ ಬ್ಯಾಡ ಅಂತೀವಿ ನಾವು. ದುಡ್ಡು ಬೇಕಾ ಬ್ಯಾಡ್ರಿ ಅಂದ್ರೆ ಬೇಕಾ ಅಂತೀವಿ ನಾವು ಎಲ್ಲರೂ. 100ಕ್ಕೂ 90% ಅಲ್ಲ, 99% ಜನ ನಮಗ್ ದುಡ್ಡು ಬೇಕ್ರಿ ಅಂತ ಹೇಳ್ತಾರ, ನೆರಳು ಬೇಕ್ರಿ ಅಂತಾರ. ಒಬ್ರು ಒಂದ್ ಗಿಡ ಹಚ್ಚಂಗಿಲ್ಲ, ಗಿಡ ನಡಂಗಿಲ್ಲ. ನೆರಳು ಬೇಕು ಅವ್ರಿಗೆ. ಹ್ಯಾಗ್ ಸಿಗ್ತದ್ರಿ? ದುಡ್ಡು ಬೇಕಂತಾರ, ಒಂದ್ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಮರ್ಯಾದೆ ಹೋಗ್ತದ ಅವ್ರಿಗೆ. ಅಯ್ಯೋ ಮರ್ಯಾದೆ ಬಹಳ ದೊಡ್ಡದ್ರಿ, ಬಹಳ ದೊಡ್ಡ ಮರ್ಯಾದೆ. ಮತ್ತ ಅವರು ಅಷ್ಟೇ ದೊಡ್ಡ ಮರ್ಯಾದಸ್ಥರು. ತಿಂಗಳ ಒಂದ್ 15-20 ಸಾವಿರ ರೂಪಾಯಿ ತಗೊಂಡು ಮನಿ ನಡೆಸುದು ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥದ್ದೇ ಅದು. ಆದ್ರೆ ನಾವು ಯಾಕೆ ಪ್ರಯತ್ನವನ್ನ ಮಾಡುದಿಲ್ಲ? ಅಥವಾ ಪ್ರಯತ್ನವನ್ನ ಮಾಡಿದ್ರೆ ಏನಾಗ್ತದ, ನುಕ್ಸಾನ್ ಆಗ್ತದ ಅನ್ನೋ ಭಯ ಇರ್ತದೆ. ಬಟ್ ನಾನು ಹೇಳ್ತಕ್ಕಂಥ ಈ ತರಬೇತಿ ಕೇಂದ್ರದಲ್ಲಿ ಅಥವಾ ತರಬೇತಿಯಲ್ಲಿ ಯಾವುದೇ ನುಕ್ಸಾನ್ ಆಗುವಂತಹದ್ದಿಲ್ಲ, ಕೈ ಸುಟ್ಟುಕೊಳ್ಳುವಂತಹದ್ದಿಲ್ಲ, ಲಾಸ್ ಆಗುವಂತಹದ್ದಿಲ್ಲ. ಆಮೇಲೆ ಸಿಕ್ಕಾಪಟ್ಟಿ ದುಡ್ಡು ಹಾಕಬೇಕಪ್ಪ ಅನ್ನುವಂಗಿಲ್ಲ. ಕೆಲವು ದೊಡ್ಡ ದೊಡ್ಡ ಫ್ರಾಂಚೈಸಿಗಳದಾವು, ಅವಕ್ಕೆಲ್ಲ 10 ಲಕ್ಷ, 20 ಲಕ್ಷ, ಕೋಟಿ, 2 ಕೋಟಿ ಗಂಟ್ಲೆ ನಾವು ಅಡ್ವಾನ್ಸ್ ದುಡ್ಡು ಕೊಟ್ಟು ಒಂದು ಮೇನ್ ರೋಡ್ನ್ಯಾಗ ಅಂಗಡಿ ಹಿಡಿದು ದೊಡ್ಡ ಪ್ರಮಾಣದೊಳಗ ಅದನ್ನೊಂದು ಶೋರೂಮ್ ಮಾಡಿ ಬಿಸ್ನೆಸ್ ಮಾಡ್ಬೇಕು. ಎಷ್ಟು ದುಡ್ಡು ಹಾಕ್ಬೇಕು. ಅಕಸ್ಮಾತ್ ಅದು ನಡೀಲಿಲ್ಲ ಅಂದ್ರ ಎಷ್ಟು ಲಾಸ್ ಆಗ್ತದೆ, ಎಷ್ಟು ನುಕ್ಸಾನ್ ಆಗ್ತದೆ ನಮಗ. ಆದ್ರೆ ನಮ್ಮ ಉದ್ಯಮದಲ್ಲಿ ನೀವೇನ್ ದುಡ್ಡು ತೊಡಗಿಸ್ತೀರಿ, ಮ್ಯಾಕ್ಸಿಮಮ್
5,000 ಸಫಿಶಿಯಂಟ್ ಆರಂಭದೊಳಗೆ. ನೀವ್ ಇನ್ನೊಂಚೂರು ದೊಡ್ಡ ಪ್ರಮಾಣದಾಗ ದುಡಿಬೇಕು, ಹೆಚ್ಚು ಶ್ರಮ ಪಡಬೇಕು, ಹೋರಾಟ ಮಾಡಬೇಕು, ಬೇಗನೆ ಸಂಪಾದನೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಬೇಗನೆ ನಾನು ಶ್ರೀವಂತನಾಗಬೇಕು ಅನ್ನೋ ಆಕಾಂಕ್ಷೆ ಇದ್ರೆ 10,000 ಇನ್ವೆಸ್ಟ್ ಮಾಡಿ ಓಡಾಡಿ ಕೆಲಸ ಮಾಡಿ. ಇನ್ನ ಆಗಸ್ಟ್ 15ಕ್ಕೆ ನಮ್ಮ ಈ ತರಬೇತು ಕ್ಲಾಸುಗಳು ಆರಂಭ ಆಗ್ತಾವಂತ ಹೇಳಿದ್ನಲ್ಲ, 7 ದಿವಸದ್ದು ಕ್ಲಾಸ್, 1 ದಿವಸಕ್ಕೆ 1 ಗಂಟೆ 1 ತಾಸು ಹೇಳ್ತೀನಿ. ಮತ್ತ ನೀವು ಆಸಕ್ತಿ ಇದ್ದವರು ನಮ್ ಜೊತೆ ಫೋನ್ ಒಳಗೆ ಮಾತಾಡಿ ನಿಮ್ಮ ಹೆಸರನ್ನ ಬುಕ್ ಮಾಡ್ಬೇಕು. ಮತ್ತ ನಾವು ಆಗಸ್ಟ್ 15ಕ್ಕೆ ಆರಂಭ ಮಾಡ್ತೀವಿ ಅಂತ ತಿಳ್ಕೊಂಡು ಈಗ ಸುಮ್ಮನೆ ಕೂಡಬಾರ್ದು. ನಾವು ಹೇಳ್ತಕ್ಕಂತ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು. ನಾಳೆ ನಾನು ಹೇಳುವ ವಿಚಾರಗಳು ವಿಷಯಗಳು ನಿಮಗೆ ಬಹಳ ಸುಲಭವಾಗಿ ಕೈಗೆಟಕಬೇಕು, ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನ ಸಾಧಿಸಬೇಕು, ಅಂದುಕೊಂಡದ್ದನ್ನ ನಡೆಸ್ಕೊಡ್ಬೇಕು ಅನ್ನುವಂಥದ್ದು ಇಚ್ಛಾ ಇದ್ರೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೋಬೇಕಾಗ್ತದೆ. ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ, ಅಥವಾ ನೀವು ಫೋನ್ ಮಾಡಿದಾಗ ನಿಮಗೆ ನಾನು ಹೇಳ್ತೇನೆ. ಯಾರು ಸಂಕೋಚ ಪಟ್ಟುಗಳು ಅವಶ್ಯಕತೆ ಇಲ್ಲ. ತರಬೇತಿಯನ್ನು ತಗೊಂಡು ನಿಮಗ ಮಾಡ್ಲಿಕ್ಕೆ ಬ್ಯಾಡ್ ಅನ್ಸಿದ್ರೆ ಬಿಡಬಹುದು, ಯಾವ ಒತ್ತಾಯ ಇಲ್ಲ ನಮ್ದು, ಯಾವುದೇ ರೀತಿ ಒತ್ತಾಯ ಒತ್ತಡ ಇಲ್ಲ. ಆದರೆ ಅದಕ್ಕೊಂದು ಮಿನಿಮಮ್ ಫೀ ಇಟ್ಟಿರ್ತೀನಿ ನಾನು. 1 ವಾರದ ತರಬೇತಿಗೆ ಕನಿಷ್ಠ ಒಂದು 50 ರೂಪಾಯಿ ಫೀ ಮಾಡ್ತೀನಿ ನಾನು. ಯಾಕಂದ್ರೆ ನಾವು ಯಾವುದನ್ನು ಪುಕ್ಕಟೆಯಾಗಿ ತಗೋಬಾರ್ದು, ಅದು ನಮಗೆ ದಕ್ಕುದಿಲ್ಲ. ಅದಕ್ಕ ಮಿನಿಮಮ್ ಫೀ 50 ರೂಪಾಯಿ, 50 ರೂಪಾಯಿ ಒಬ್ಬರಿಗೆ ಫೀ. ಹಾಗೂ ಅವರು ಒಂದು ನೋಟ್ ಬುಕ್ ಇಟ್ಕೋಬೇಕು, ಕನಿಷ್ಠ ಒಂದು ಲಾಂಗ್ ಶೀಟ್ 100 ಪೇಜಿಂದ ಒಂದು ಲಾಂಗ್ ಶೀಟ್ ನೋಟ್ ಬುಕ್ ಇದ್ರೆ ಸಾಕು, ಒಂದು ಪೆನ್. ಆನ್ಲೈನ್ ಕ್ಲಾಸ್ನೊಳಗೆ ನಾನು ಕೆಲವು ಮಹತ್ವದ ವಿಚಾರಗಳನ್ನು ಹೇಳಿದಾಗ ಇದನ್ನು ಬರ್ಕೋರಿ ಅಂತ ಹೇಳಿದ್ರೆ ಅಷ್ಟೇ ಬರ್ಕೋಬೇಕು ನೀವು, ಇಲ್ಲಾಂದ್ರೆ ಏನೂ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ನಿಮಗೆ ಆಮೇಲೆ ಬೇಕಂದ್ರೆ ವಾಟ್ಸಪ್ಗೆ ಕೆಲವು ಸಿಲೆಬಸ್ಗಳನ್ನ ಕೊಟ್ಟು ಕಳಿಸ್ತೀನಿ, ಕೆಲವು ಮಾಹಿತಿಗಳನ್ನ ಕೊಟ್ಟು ಕಳಿಸ್ತೀನಿ. ಅವುಗಳನ್ನ ನೀವು ಮುಂದಿಟ್ಟುಕೊಂಡು ನೀವು ಇದರಲ್ಲಿ ಪ್ರಗತಿಯನ್ನ ಸಾಧಿಸಬಹುದು. ನಿರಾಶೆ ಆಗ್ಬಾರ್ದು. ನಾವು ಹಠವಾದಿಗಳು, ಛಲವಾದಿಗಳು, ಪ್ರಯತ್ನವಾದಿಗಳು ಆದಾಗ ದೇವರು ನಮಗ ನಾವು ಕೇಳಿದ್ದನ್ನು ಕೊಡ್ತಾನೆ, ತಥಾಸ್ತು ಅಂತ ಹೇಳಿ. ಅದಕ್ಕೆ ನಾವು ದೇವರೇ ನಮ್ ಬಗ್ಗೆ ನೋಡಿ ದಂಗ ಆಗ್ಬೇಕು. ಏನಪ್ಪಾ ಈ ಹುಡುಗ ಎಷ್ಟು ಪ್ರಯತ್ನ ಮಾಡ್ತಾನ, ಇವನ ಪ್ರಯತ್ನಕ್ಕೆ ನಾನೇನಾರ ಫಲ ಕೊಡ್ಬೇಕು ಅಂತ ಅವನ ಮನಸ್ಸು ಕರಗಬೇಕು. ಆ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ಮತ್ತೊಮ್ಮೆ ಪುನರುಚ್ಚಾರವನ್ನು ಮಾಡ್ತೀನಿ. ಮೋಸ ಅನ್ಯಾಯ ಮಾಡದೆ ಕಾನೂನುಬದ್ಧವಾಗಿ ಅಪಾರ ಹಣ ಸಂಪಾದನೆ ಹೇಗೆ ಮಾಡಬೇಕು ಅಥವಾ ಹಣ ಹೇಗೆ ಗಳಿಸಬಹುದು ಅನ್ನೋದ್ರ ಬಗ್ಗೆ ನಾನು 7 ದಿನಗಳ ತರಬೇತು ಕ್ಲಾಸನ್ನ ಆರಂಭ ಮಾಡ್ತಾ ಇದ್ದೇನೆ. ತಮಗೆ ಯಾರಿಗೆ ಇಚ್ಛಾ ಅದ, ಏನಾದ್ರೂ ಜೀವನದೊಳಗೆ ನಾನು ಸಾಧಿಸಬೇಕು ಅಂತ ಇಚ್ಛಾ ಅದ, ನೀವ್ ಈಗಾಗಲೇ ಯಾವ್ದಾರ ಒಂದು ಕೆಲಸ ಮಾಡ್ತಿದ್ರೆ ಅದ್ರ ಜೊತೆಗೆ ಇದನ್ನ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇದಕ್ಕೋಸ್ಕರ ನೀವು ಬಹಳಷ್ಟು ಸಮಯವನ್ನ ಕಾಯ್ದಿಡ್ಬೇಕಾಗಿಲ್ಲ. ಆಮೇಲೆ ಮಾಡುವ ಮನಸ್ಸು ಬೇಕು ಮೊದಲು ಮುಖ್ಯವಾಗಿ. ಇಲ್ಲಪ್ಪ ನಾನು ಈಗ ಮಾಡುವ ಕೆಲಸದೊಂದಿಗೆ ಇದನ್ನು ಒಂದ್ ಸ್ವಲ್ಪ ಮಾಡ್ತೀನಿ, ನಾವು ಸರ್ ಹೇಳಿದಂಗೆ ಕೇಳ್ತೀವಿ, ಅವರ ಆದೇಶದಂಗ ಅವರ ಆಲೋಚನೆಯಂಗ ನಾವು ನಡ್ಕೋತೀವಿ, ನಾವು ಜೀವನದೊಳಗೆ ಮುಂದೆ ಬರ್ಬೇಕಂತ ಮಾಡೀವಿ, ನಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡ್ಬೇಕಂತ ನಮಗ್ ಇಷ್ಟ ಅದ, ನಾವು ಬೆಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ನಮ್ಮ ಕುಟುಂಬ ಬೆಳಿಬೇಕು ಅಂತ ನಮಗ ಆಸಕ್ತಿ ಇದೆ ಅನ್ನುವರು ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬರ್ ಆಗ್ರಿ. ನೀವಾಗಿದ್ರೆ ಬೇರೆದವ್ರಿಗೂ ಕೂಡ ಆಗ್ಲಿಕ್ಕೆ ಹೇಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.